ವರದಕ್ಷಿಣೆ ಕೊಡಲಾರ್ದೆ ವರದಕ್ಷಿಣೆ ಕಿರುಕುಳದಿಂದ ಸತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳ ಹೆತ್ತವರಿಗೆ ನ್ಯಾಯ ಸಿಗುವಂಥ ಚಾನ್ಸ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ವರದಕ್ಷಿಣೆ ಕಿರುಕುಳ ಕೊಟ್ಟು ಕೊಂದಿದ್ರೂ ನೀವು ಬಚಾವಾಗುವಂತಹ ವ್ಯವಸ್ಥೆ ಇದೆ. ಯಾಕಿದೆ? ಕರಪ್ಷನ್ ಕಾರಣಕ್ಕೆ. ಯಾಕಂದರೆ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಿರ್ತಾನೆ ಅವನು ಕರಪ್ಟ್ ಆದರೆ, ಅವನು ಅದಕ್ಷ ಆದರೆ, ಇನ್ಕಾಂಪಿಟೆಂಟ್, ಡಿಸಾನೆಸ್ಟ್, ಎರಡೂ ಅದಕ್ಷ ಮತ್ತು ಅಪ್ರಾಮಾಣಿಕ, ಎರಡರಲ್ಲಿ ಯಾವುದಾದ್ರೂ ನಿಮಗೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ನಮ್ಮ ಸರ್ಕಾರಿ ಅಧಿಕಾರಿಗಳು ದಕ್ಷರೂ ಆಗಿರಬೇಕು, ಅಟ್ ದ ಸೇಮ್ ಟೈಮ್ ಈ ಶುಡ್ ಬಿ ಆನೆಸ್ಟ್, ಪ್ರಾಮಾಣಿಕರು ಆಗಿರಬೇಕು. ಪ್ರಾಮಾಣಿಕ ಇದ್ದಾನೆ, ಅವ್ನು ಯಾರ ಹತ್ರ ದುಡ್ಡು ತಗೊಳ್ಳಲ್ಲ, ಕೆಲಸನೂ ಮಾಡಲ್ಲ, ಏನು ಉಪಯೋಗ? ಅವ್ನು ಕಟ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾನೆ, ಆದರೆ ದುಡ್ಡು ಕೊಟ್ಟವ್ರಿಗೆ ಮಾಡ್ತಾನೆ, ಏನು ಉಪಯೋಗ? ಹಾಗಾಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆ ಅವೆರಡೂ ಜೊತೆಲಿರಬೇಕು ಅಂತೇಳಿ ನಾವು ಮಾಡ್ತಿರುವಂಥ ಹೋರಾಟ. ಆವಾಗ ನಮ್ಮ ನೆಲದ ಕಾನೂನುಗಳು ಸರಿಯಾಗಿ ಜಾರಿ ಆಗುತ್ತೆ. ಬಟ್ ನಿಮ್ಗೆ ಹೋಪ್ ಇದೆ.